ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಅಡಿಕೆ ಮತ್ತು ಕಾಫಿ ಬೆಳೆ ಉದ್ಯಮದಲ್ಲಿ ಕೆಲಸ ಮಾಡುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಅಂಬೇಡ್ಕರ್ ಶ್ರಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸಲು, ಸಂಪನ್ಮೂಲ ಕ್ರೋಢೀಕರಣಕ್ಕೆ, ಅಡಿಕೆ ಮತ್ತು ಕಾಫಿ ಬೆಳೆ ಮಾರಾಟ ವಹಿವಾಟಿನ ಮೇಲೆ ಶೇಕಡಾ 1% ಕಾರ್ಮಿಕರ ಸೆಸ್ ಹಾಕಲು ಒತ್ತಾಯಿಸಿ ಇಂದು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಎಪಿಎಂಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲು ಗೀಗ ಕಾರ್ಮಿಕರ ಮಾದರಿಯಲ್ಲಿ ಅಡಿಕೆ ಮತ್ತು ಕಾಫಿ ಮಾರಾಟ ಮತ್ತು ಖರೀದಿ ಮಂಡಳಿಗಳಲ್ಲಿ ನಡೆಯುವ ವ್ಯವಹಾರ ವಹಿವಾಟಿನ ಮೇಲೆ ಶೇಕಡಾ 1% ಅಸಂಘಟಿತ ಕಾರ್ಮಿಕರ ಸೆಸ್ ಹಾಕಬೇಕೆಂದು ಸಂಘ ಆಗ್ರಹಿಸಿದೆ. ಅಡಿಕೆ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರಿಗೆ ಇದುವರೆಗೂ ಯಾಕೆ ಸಿಗ್ಲಿಲ್ಲ? ಯಾಕೆ ಅಂದ್ರೆ ನಿಮ್ಮದೇ ಹೋರಾಟ ಇಲ್ಲದೆ ಈ ಧ್ವನಿ ಇಲ್ಲದಂತ ಕಾರ್ಮಿಕ ಸಮೂಹವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದೇ ದುರಂತ. ಯಾಕಂತ ಹೇಳಿದ್ರೆ ಹಣ ವಹಿವಾಟನ್ನ ನೀಡ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಅಡಿಕೆ ಉದ್ಯಮ, ಕಾಫಿ ಉದ್ಯಮ. 3 ತಿಂಗಳು ಆ ಕಾಫಿ ತೋಟದಲ್ಲಿ ಕೆಲಸ ಮಾಡಿಸಿ ದುಡಿಸಿ 3 ತಿಂಗಳಿಗೆ ಮನೆಗೆ ಕಳಿಸ್ಬಿಟ್ರೆ ಮುಗಿದು ಸಾವಿರಾರು ಕೋಟಿ ಹಣ ನಿಮ್ಮ ಕಿಸೆಗೆ ಹೋಗಿ ಜಮಾ ಆಗುತ್ತೆ. ಕಾರ್ಮಿಕರ ಬಗ್ಗೆ ಯೋಚನೆ ನಡೆದಿದೆ. ಅದಕ್ಕಾಗಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಈ ಹೋರಾಟವನ್ನ ತೆಗೆದುಕೊಂಡಿದೆ. ಬಿಡಲ್ಲ ತಾಯಂದ್ರೆ ಇದು ಗಮನಿಸಿ. ಬರೇ ತಾಯಂದ್ರೆ ಅಷ್ಟೇ ಅಲ್ಲ, ಈ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಪುರುಷರು ಕೂಡ ಯಾವ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ನಿಮಗೆ ಸವಲತ್ತು ಬರಬೇಕು, ಆ ಮಂಡಳಿ ರಚನೆ ಆಗಬೇಕು. ಅದರ ಮೂಲಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ನಿಂತಿದೆ. ಹಾಗಾಗಿ